ನನ್ನ ಮುಸ್ಲಿಂ ಬಾಂಧವರಲ್ಲಿ ಮನವಿ, ಅವರವ್ರ ಧರ್ಮ ಅವ್ರಿಗೆ ಪವಿತ್ರವಾದದ್ದು, ಅವ್ರ ಧರ್ಮ ಅವ್ರಿಗೆ ಶ್ರೇಷ್ಠ. ಅದೇ ರೀತಿ ನಮ್ಮ ಧರ್ಮ ನಮಗೆ ಶ್ರೇಷ್ಠ. ಅವ್ರವ್ರ ಜಯಂತಿಗಳು ಅವ್ರವ್ರ ಮೆರವಣಿಗೆ ಮಾಡ್ಕಂದ್ರೆ ನಿಮ್ಗೆಲ್ಲ ಹೊಟ್ಟೆನು ಯಾಕೆ ಬರುತ್ತೆ ಅಂತ. ಅವ್ರ ಧರ್ಮಕ್ಕೆ ನೀವು ಟೀಕೆ ಮಾಡಬೇಡಿ, ನಿಮ್ ಧರ್ಮಕ್ಕೆ ಅವ್ರು ಟೀಕೆ ಮಾಡೋದಿಲ್ಲ. ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇರೋ ಅದೆಷ್ಟೋ ವಿಚಾರಗಳಲ್ಲಿ ಪ್ರಮುಖವಾಗಿ ಹೆಚ್ಚಾಗಿ ಇದರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಅಂತ ಹೇಳಬೇಕು ಅಂದರೆ ಅದು ಕೋಮು ಗಲಭೆಯಿಂದ ಅಂತ ಹೇಳಬಹುದು. ಯಾಕಂದರೆ ಧರ್ಮಗಳ ನಡುವೆ ಅದೆಷ್ಟೋ ವಿಚಾರಗಳಿಗೆ ಇವತ್ತಿಗೂ ಕೋಮು ಸಂಘರ್ಷ ಅನ್ನೋದು ಬೆಳ್ಕೊಂಡು ಹೋಗ್ತಾನೆ ಇದೆ. ಸೊ ಇಲ್ಲೊಂದು ವಿಡಿಯೋ ಇದೆ ನೋಡಿ. ಇಲ್ಲೊಬ್ರು ಮುಸ್ಲಿಂ ವ್ಯಕ್ತಿ ಈ ಕೋಮು ಸಂಘರ್ಷದ ಬಗ್ಗೆ ಹಾಗೆ ಧರ್ಮಗಳ ನಡುವೆ ಆಗ್ತಾ ಇರುವಂಥ ಗಲಾಟೆಗಳ ಬಗ್ಗೆ ಚಿಕ್ಕದಾಗಿ ಚೊಕ್ಕದಾಗಿ ಅರ್ಥವಾಗೋ ರೀತಿಯಲ್ಲಿ ಸರಳವಾಗೇನೆ ಹೇಳ್ಕೊಂಡಿದ್ದಾರೆ. ಏನಂತಂದರೆ ಅವರವರ ಧರ್ಮ ಅವರಿಗೆ ದೊಡ್ಡದು, ಯಾರು ಕೂಡ ಬೇರೆ ಧರ್ಮದವ್ರ ಬಗ್ಗೆ ಅವಮಾನ ಮಾಡೋದು ಅಥವಾ ಇನ್ನೇನೋ ಮಾಡೋದು ಮಾಡಿಬಿಟ್ರೆ ಅದು ಖಂಡಿತ ಒಳ್ಳೇದಲ್ಲ, ಯಾರಿಗೂ ಒಳ್ಳೇದಲ್ಲ, ಇದರಿಂದ ನಷ್ಟನೇ ಜಾಸ್ತಿ. ಹೀಗಾಗಿ ಸಮಾಜದ ಸ್ವಾಸ್ಥ್ಯ ಚೆನ್ನಾಗಿರಬೇಕು ಅಂದರೆ ಬೇರೆ ಧರ್ಮದ ಆಚರಣೆಗೂ ನಮಗೂ ಸಂಬಂಧ ಇಲ್ಲ, ಅವರವರಿಗೆ ಅವರವರ ಧರ್ಮ ಅನ್ನೋದು ಪವಿತ್ರವಾಗಿರುತ್ತೆ. ಹಾಗಾಗಿ ಯಾರೂ ಕೂಡ ಇಂಥ ವಿಚಾರಗಳಿಗೆ ದ್ವೇಷ ಬಿತ್ತುವಂಥ ಕೆಲಸ, ಗಲಾಟೆ ಮಾಡುವಂಥ ಕೆಲಸ, ಕಲ್ಲು ತೂರಾಟ ಆಗಿರ್ಬೋದು, ಅದೇನೇ ಆಗಿರ್ಬೋದು, ಈ ಥರದನ್ನ ಮಾಡದೆ ನಿಮ್ಮ ಪಾಡಿಗೆ ನೀವಿದ್ರೆ ಯಾವ ಕೋಮು ಗಲಭೆ ಕೂಡ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ನಮಸ್ಕಾರ. ರಂಜಾನ್ ತಿಂಗಳು ನನ್ನ ಮುಸ್ಲಿಂ ಬಾಂಧವರಲ್ಲಿ ಮನವಿ, ಧರ್ಮ ಅಂದರೆ ಅವ್ರವ್ರ ಧರ್ಮ ಅವ್ರಿಗೆ ಪವಿತ್ರವಾದದ್ದು. ಯಾವುದೇ ಒಂದು ಧರ್ಮದಲ್ಲಿ ಬೇರೆಯವ್ರ ಧರ್ಮದ ಮೇಲೆ ನಾವು ಇಲ್ಲ ಸಲ್ಲದ ಅಪವಾದಗಳನ್ನು ಮಾಡಿದ್ರೆ ನಮ್ಗಿಂತ ನಮ್ಮ ಖರಾಮ್ಗಳು ಯಾರೂ ಇಲ್ಲ ಅಂತ. ಅವ್ರ ಧರ್ಮ ಅವ್ರಿಗೆ ಶ್ರೇಷ್ಠ, ಅದೇ ರೀತಿ ನಮ್ಮ ಧರ್ಮ ನಮಗೆ ಶ್ರೇಷ್ಠ. ಮಹಾತ್ಮರು ಯಾರು ಅಂಬೇಡ್ಕರ್ ಆಗಲಿ, ಶಿವಾಜಿ ಆಗಲಿ, ಟಿಪ್ಪು ಸುಲ್ತಾನ್ರಾಗಲಿ, ಕೆಂಪೇಗೌಡರಾಗಲಿ, ಕನಕದಾಸರಾಗಲಿ, ವಾಲ್ಮೀಕಿ ಜಯಂತಿ ಆಗಲಿ, ಅವ್ರವ್ರ ಜಯಂತಿ, ಬಸವಣ್ಣನ ಜಯಂತಿ ಆಗಲಿ, ಅವ್ರವ್ರ ಜಯಂತಿಗಳು ಅವ್ರವ್ರ ಮೆರವಣಿಗೆ ಮಾಡ್ಕಂದ್ರೆ ನಿಮ್ಗೆಲ್ಲ ಹೊಟ್ಟೆನು ಯಾಕೆ ಬರುತ್ತೆ ಅಂತ. ಅವ್ರವ್ರ ಸಮುದಾಯ ಅವ್ರವ್ರ ನಾಯಕರಿಗೆ ಇತಿಹಾಸ ಇದೆ, ಇತಿಹಾಸದಲ್ಲಿ ಅವ್ರು ನಡ್ಕೋತಾರೆ. ಅದನ್ನ ನೀವು ಸಣ್ಣ ಕೆಲಸ ತಪ್ಪು ಮಾಡಿ ಮೈ ಮೇಲೆ ಇಡೀ ಇದೇ ಹೇಳ್ಕತ್ತೀರಲ್ಲ, ನಿಮ್ಗೇನಾರ ಒಂಚೂರು ಬುದ್ಧಿ ಇದ್ರೆ, ಅದರಲ್ಲೂ ನಿಮ್ಮ ಧರ್ಮದಲ್ಲಿ ಇಂಥ ಕೆಲಸಗಳನ್ನ ಮಾಡಬೇಕು ಅಂತ ಏನಾರು ಇದ್ದದ? ಧರ್ಮ ವಿರೋಧಿ ಚಟುವಟಿಕೆ, ನಿಮ್ಮ ಧರ್ಮಕ್ಕೆ ನೀವೇ ಕಳಂಕ ತರುವಂತ ಕೆಲಸಗಳನ್ನು ಮಾಡ್ತಿದ್ದೀರಿ. ದೇವರಾಣಿಗೆ ಹೇಳ್ತಾ ಇದ್ದೀನಿ, ನನ್ನ ಮುಸ್ಲಿಂ ಮುಖಂಡರು, ಯುವಕರು ಯಾರೇ ಆಗಲಿ, ನಿಮ್ಮ ಧರ್ಮ ಯಾಕೆ ನಿಮಗೆ ಶ್ರೇಷ್ಠವಾಗಿ ಇದ್ದಿರ್ತೋ ಅದೇ ರೀತಿ ಬೇರೆಯವ್ರಿಗೂ ಅಷ್ಟೇ. ಬಾಗಲಕೋಟೆಲಾಗಲಿ, ಚಿಕ್ಕಮಂಗ್ಳೂರಲ್ಲಾಗಲಿ, ಇನ್ನೊಂದು ಬೇರೆ ಎಲ್ಲಾರ ಆಗಲಿ, ಯಾವತ್ತು ಯಾವ ಧರ್ಮಗಳಿಗೆ ಯಾವ ನಾಯಕರಿಗೂ ನೀವು ಬೆರಳು ತೋರಂಗಿಲ್ಲ. ನಿಮ್ಮ ಧರ್ಮ ಇರೋದು ನಿಮ್ಮ ಒಳ್ಳೇದಕ್ಕೆ, ಬೇರೆಯವ್ರ ಧರ್ಮ ಅವ್ರ ಒಳ್ಳೇದಕ್ಕೆ. ಅವ್ರ ಧರ್ಮಕ್ಕೆ ನೀವು ಟೀಕೆ ಮಾಡಬೇಡಿ, ನಿಮ್ಮ ಧರ್ಮಕ್ಕೆ ಅವ್ರು ಟೀಕೆ ಮಾಡೋದಿಲ್ಲ. ದಯವಿಟ್ಟು ಇದ್ರ ಮೇಲೆ ನನ್ನ ಯುವಕರಲ್ಲಿ ನಾನು ಮನವಿ ಮಾಡ್ಕೊತೀನಿ, ಪದೇ ಪದೇ ಸಣ್ಣ ತಪ್ಪು ಮಾಡಿ ಇಡೀ ನಮ್ಮ ಜನಾಂಗಕ್ಕೆ, ನಮ್ಮ ಧರ್ಮಕ್ಕೆ ಕಳಂಕವನ್ನು ತರಬೇಡಿ. ಅಂಥವ್ರು ಯಾರೇ ತಪ್ಪು ಮಾಡಿದ್ರು ನಾವು ನಿಷ್ಠೆಯಿಂದ ಅವ್ರಿಗೆ ಏನು ಶಿಕ್ಷೆ ಕೊಟ್ಟರು ಸರ್ಕಾರಕ್ಕೆ ನಾವು ಆದರೆ ಪರಿಶೀಲನೆ ಮಾಡಿ. ಹೊಸ ಮಾಧ್ಯಮದವರು ಸುಳ್ಳು ಅಪವಾದಗಳನ್ನು ಹೊರಿಸ್ತಾರೆ, ಆ ಮಾಧ್ಯಮದವ್ರಿಗೂ ತಲೆ ಕೆಡಿಸ್ಕೋಬೇಡಿ. ದಯವಿಟ್ಟು ಮಾಧ್ಯಮದಲ್ಲಿ ನೂರಾರು ಸುಳ್ಳು ಹೇಳೋರು ಉಟ್ಬಿಟ್ಟವ್ರೆ. ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾರೆ. ಅಂತ ಮಾಧ್ಯಮದಲ್ಲಿ ಹುಷಾರಾಗಿರಿ. ಪೊಲೀಸು, ಕಾನೂನು, ನಮ್ಮ ದೇಶದ ಕಾನೂನಿಗೆ ನಾವು ಯಾವತ್ತು ಸಲ್ಯೂಟ್, ತಲೆ ಬಾಗ್ಲೇಬೇಕು. ನಮ್ಮ ದೇಶದ ಕಾನೂನಿಗೆ ನಾವು ಯಾವತ್ತು 100% ಬೆಂಬಲ. ಥ್ಯಾಂಕ್ ಯು.